ಬಹಳಷ್ಟು ಜನರಿಗೆ ಒಂದು ವಿಚಾರ ತಿಳಿದು ತುಂಬಾನೇ ಖುಷಿಯಾಗಿದೆ. ಅದುವೇ ನಟಿ ಪ್ರೇಮ ಅವರು ಇದೀಗ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇಷ್ಟು ವರ್ಷಗಳ ಕಾಲ ನಾವು ಪ್ರೇಮ ಅವರನ್ನ ಸಿನಿಮಾಗಳಲ್ಲಿ ನೋಡಿದ್ವಿ, ಆದ್ರೆ ಯಾವತ್ತೂ ಕೂಡ ಕಿರುತೆರೆಯಲ್ಲಿ ನೋಡೇ ಇರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇದೀಗ ಈ ವರ್ಷ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ಪ್ರೋಮೋ ಕೂಡ ರೆಡಿ ಆಗುತ್ತಿದೆ, ಆದಷ್ಟು ಬೇಗ ಪ್ರೋಮೋ ಕೂಡ ಬರುತ್ತೆ. ಮಾನಟಿ ಅಂತ ಹೊಸ ರಿಯಾಲಿಟಿ ಶೋ ಬರ್ತಿದೆ. ಸೊ ಇದರಲ್ಲಿ ಜಡ್ಜ್ ಆಗಿ ಈಗ ಪ್ರೇಮ ಅವರು ಕೂಡ ಬರ್ತಿದ್ದಾರೆ. ಒಂದು ಮೊದಲ ಜಡ್ಜ್ ಯಾರು ಅಂತ ರಿವೀಲ್ ಮಾಡಲಾಗಿದೆ, ಅದುವೇ ಪ್ರೇಮ ಅವರು. ಫಾರ್ ದ ಫಸ್ಟ್ ಟೈಮ್ ಇದು ಪ್ರೇಮ ಅವರು ಬರ್ತಿರೋದು. ತುಂಬಾನೇ ಖುಷಿ ಆಗ್ತಿದೆ. ಪ್ರೇಮ ಅವರನ್ನ ಕರೆಸ್ಬೇಕು ಅಂತ ತುಂಬಾ ವರ್ಷಗಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿಗಾಗಿ ಪ್ಲಾನಿಂಗ್ ಅನ್ನು ಸಹ ಮಾಡ್ಕೋತಾ ಇದ್ರು, ಆದ್ರೆ ಇದೀಗ ಅದು ನೆರವೇರಿದೆ ಅಂತಾನೆ ಹೇಳ್ಬೋದು. ಪ್ರೇಮ ಅವ್ರಿಗೂ ಕೂಡ ಬಹಳಷ್ಟು ಖುಷಿಯಾಗಿದೆ. ಅವರು ಕೂಡ ಬರುವುದಾಗಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟರು, ಜೊತೆಗೆ ಫೋಟೋ ಶೂಟ್ ಎಲ್ಲವೂ ಕೂಡ ನಡೆದಿದೆ. ಒಟ್ಟಿನಲ್ಲಿ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು. ಪ್ರೇಮ ಬರ್ತಿದ್ದಾರೆ ಅಂದ್ರೆ ಬಹಳಷ್ಟು ಜನ ಇಷ್ಟ ಪಡೋದು ಗ್ಯಾರಂಟಿ, ನೋಡೋದು ಗ್ಯಾರಂಟಿ, ಜೊತೆಗೆ TRP ಯಲ್ಲೂ ಸಹ ಮುಂಚೂಣಿಯಲ್ಲಿರೋದು ಗ್ಯಾರಂಟಿ. ತುಂಬಾ ಚೆನ್ನಾಗಿ ಒಂದು ಅಭಿನಯವನ್ನ ಯಾವ ರೀತಿ ಮಾಡ್ತಾರೆ ಅದಕ್ಕೆ ಸರಿಯಾಗಿ ತೀರ್ಪುಗಾರರಾಗಿ ಕುತ್ಕೊಂಡು ಅದಕ್ಕೆ ಮಾರ್ಕ್ಸ್ ಅನ್ನು ಕೊಡುವಂತ ಒಂದು ಸ್ಥಾನ ಪ್ರೇಮ್ ಅವರಿಗೆ ಸಿಕ್ಕಿದೆ. ನಿಜಕ್ಕೂ ಕೂಡ ಒಂದು ಒಳ್ಳೇದಾಗ್ಲಿ ಅಂತ ಪ್ರತಿಯೊಬ್ರು ಕೂಡ ವಿಶ್ ಮಾಡ್ತಿದ್ದಾರೆ. ನಿಮ್ಗೂ ಕೂಡ ಒಂದು ಗುಡ್ ನ್ಯೂಸ್ ಇಷ್ಟವಾಯ್ತಾ? ನೀವು ಕೂಡ ನೋಡ್ತೀರಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ. ಇದೀಗ ಪ್ರೇಮ ಅವರು ಬಹುಶಃ ಒಂದು ಕಾರ್ಯಕ್ರಮ, ಒಂದು ರಿಯಾಲಿಟಿ ಶೋ ಮಹಾನಟಿ ಅಂತ ಬರುತ್ತಲ್ಲ, ಅದು ಈ ಒಂದು ಮುಂದಿನ ತಿಂಗಳಿಂದ ಕೂಡ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇದೆ. ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡಿ. ಪ್ರತಿ ವೀಕೆಂಡ್ ನಲ್ಲಿ ಪ್ರೇಮ ಅವರನ್ನ ನೋಡಬಹುದು. ಪ್ರೇಮ ಅವರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ. ಎಂತೆಂತ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆಗಿದ್ದಾರೆ. ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಆಕ್ಟ್ ಮಾಡಿದ್ದಾರೆ, ಎಲ್ಲವೂ ಕೂಡ ನೆನಪಿಗೆ ಬರುತ್ತೆ.